ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ಸೆಟ್ ಆಗಿದೆ. ಅಂಡ್ ಅದಕ್ಕಿಂತ ಮುಂಚೆ ನಮ್ಮ ಸಿಎಂ ಪಂಕ್ ಅವರು ಖುದ್ದಾಗಿ ಅವರೇ ಫಿನ್ ಬ್ಯಾಲರ್ ಅವ್ರನ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ರೀಸೆಂಟ್ ಆಗಿ ಒಂದು ಮಂಡೇ ನೈಟ್ ಎಪಿಸೋಡ್ ಅಲ್ಲೂ ಕೂಡ ನಮಗೆ ಫಿನ್ ಬ್ಯಾಲರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ಮೇಲೆ ಫಿನ್ ಬ್ಯಾಲರ್ ಅವರಿಗೆ ರೆಸ್ಪೆಕ್ಟ್ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಆ ಒಂದು ಮಂಡೇ ನೈಟ್ ಆಗಿದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ. ಅಂಡ್ ಆ ಒಂದು ಮ್ಯಾಚ್ ಮುಗಿದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಫಿನ್ ಬ್ಯಾಲರ್ ಅವ್ರನ್ನ ಹಗ್ ಮಾಡ್ತಾರೆ. ಅಂಡ್ ಆ ಒಂದು ಫೋಟೋನ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ ವಾಟ್ ಡೂ ಯು ನೋಟಿಸ್ ಅಂತ ಒಂದು ಕ್ವಶನ್ ಮಾರ್ಕ್ ನ ಹಾಕ್ತಾರೆ. ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಿರೋದೇನಪ್ಪಾ ಅಂದ್ರೆ ಸಿಎಂ ಪಂಕ್ ನನ್ನನ್ನ ಹಗ್ ಮಾಡಿದನ ಹೊರತು ನಾನು ಅವನನ್ನ ಹಗ್ ಮಾಡಿಲ್ಲ ಅಂತ. ಬಟ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ರಿಪ್ಲೈನ ಮಾಡ್ತಾ ಐ ಹ್ಯಾವ್ ದ ಬೆಲ್ಟ್ ಅಂದ್ರೆ ಇನ್ನು ನನ್ನ ಬಳಿನೇ ಚಾಂಪಿಯನ್ಶಿಪ್ ಇದೆ ಅಂಡ್ ಅದನ್ನೇ ನಾನು ನೋಟಿಸ್ ಮಾಡಿದ್ದು ಅಂತ ಲಿಟ್ರಲಿ ಫಿನ್ ಬ್ಯಾಲರ್ ಅವ್ರನ್ನ ರೋಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ರೀಸೆಂಟ್ ಆಗಿ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಜಿಯೋವಾನ್ ಇವಾನ್ಸ್ ಅವ್ರನ್ನ ಸೋಲಿಸ್ತಾರೆ. ಲಿಟ್ರಲಿ ಸೆಪ್ಟೆಂಬರ್ ತಿಂಗಳು ಆದ್ಮೇಲೆ ಬಂದಿರತಕ್ಕಂತಹ ಸಿಂಗಲ್ಸ್ ವಿನ್ ಇದು ನಮ್ಮ ಫಿನ್ ಬ್ಯಾಲರ್ ಅವರಿಗೆ. ಸೆಪ್ಟೆಂಬರ್ ತಿಂಗಳಿಂದ ಅವರು ಒಂದು ಕೂಡ ಸಿಂಗಲ್ ಮ್ಯಾಚ್ ಅಲ್ಲಿ ಗೆದ್ದೇ ಇರಲಿಲ್ಲ. ಫೈನಲಿ ಡಬ್ಲ್ಯೂ ಲೈವ್ ಇವೆಂಟ್ ಅಲ್ಲಿ ಜಿಯೋವಾನ್ ಇವಾನ್ಸ್ ಅವ್ರನ್ನ ಸೋಲಿಸೋದ್ರ ಮುಖಾಂತರ ಈ ಒಂದು ಸಾಧನೆಯನ್ನು ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ಮಾಡಿದ್ದಾರೆ. ಇದರಿಂದನೇ ನೀವು ಅರ್ಥ ಮಾಡ್ಕೊಳ್ಳಿ ಫಿನ್ ಬ್ಯಾಲರ್ ಯಾವ ರೀತಿ ಸ್ಟಾರ್ ಆಗಬೇಕಾಗಿತ್ತು, ಬಟ್ ಡಬ್ಲ್ಯೂ ಅವರು ಅವರ ಪೊಟೆನ್ಶಿಯಲ್ ನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಫಿನ್ ಬ್ಯಾಲರ್ ಅವರ ಸ್ಟಾರ್ಟ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಸ್ಟಾರ್ಟ್ ಬಗ್ಗೆನೂ ಕೂಡ ಮಾತಾಡೋಣ. ಲಿಟ್ರಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ರಿಟರ್ನ್ ಆಯ್ತಾರೆ ಅಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚಸ್ ಗಳಲ್ಲಿ ವಿನ್ನೇ ಆಗಿಲ್ಲ. ಸರ್ವೈವರ್ ಸೀರೀಸ್ ಮುಗಿದ್ಮೇಲೆ 2024 ರಾಯಲ್ ರಂಬಲ್ ನೋಡೋದಕ್ಕೆ ಸಿಗುತ್ತೆ. ಅಲ್ಲೂ ಕೂಡ ರ್ಯಾಂಡಿ ಆರ್ಟನ್ ಅವರು ಸೋತೋಗ್ತಾರೆ. ಅದಾದ್ಮೇಲೆ ರಸಲ್ ಮೇನಿಯಾ 40 ಸೋಲ್ತಾರೆ. ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಅಲ್ಲಿ ಸೋತೋಗ್ತಾರೆ. ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಸೋತೋಗ್ತಾರೆ. ಅಂಡ್ ಅದಾದ್ಮೇಲೆ ರಾಯಲ್ ರಂಬಲ್ 2025 ಕೂಡ ಸೋತೋಗ್ತಾರೆ. ಎಲಿಮಿನೇಷನ್ ಚೇಂಬರ್ ಅಲ್ಲೂ ಕೂಡ ಸೋತೋಗ್ತಾರೆ. ಬ್ಯಾಶ್ ಇನ್ ಬರ್ಲಿನ್ ಅಲ್ಲೂ ಕೂಡ ಸೋತೋಗ್ತಾರೆ. ಬ್ಯಾಕ್ ಕ್ಲಾಶ್ ಅಲ್ಲೂ ಕೂಡ ಸೋತೋಗ್ತಾರೆ. ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲೂ ಕೂಡ ಸೋತೋಗ್ತಾರೆ. ಅಂಡ್ ಈಗ ಮತ್ತೊಮ್ಮೆ ರಾಯಲ್ ರಂಬಲ್ ಅಲ್ಲೂ ಕೂಡ ಸೋತಿದ್ದಾರೆ ಅಂತಾನೆ ಹೇಳ್ಬೇಕು. ಫೈನಲಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಾಲಿಡ್ತಾ ಇದ್ದಾರೆ. ನೋಡೋಣ ಇಲ್ಲಾದ್ರೂ ಕೂಡ ರ್ಯಾಂಡಿ ಆರ್ಟನ್ ಅವರ ಸ್ಟ್ರೀಕ್ ಬ್ರೇಕ್ ಆಗುತ್ತಾ ಅಂತ. ಲಿಟ್ರಲಿ 2023 ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಮುಗಿದ್ಮೇಲೆ ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ವಿನ್ನೇ ಆಗಿಲ್ಲ. ಸೊ ರ್ಯಾಂಡಿ ಆರ್ಟನ್ ಅವರಿಗೇನೆ ಈ ರೀತಿ ಬುಕಿಂಗ್ ನಮ್ಮ ಟ್ರಿಪಲ್ ಎಚ್ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಫಿನ್ ಬ್ಯಾಲರ್ ಅವರ ವಿಚಾರದಲ್ಲಿ ಅಷ್ಟೊಂದೇನು ಶಾಕ್ ಆಗೋ ಅಗತ್ಯಕತೆ ಇಲ್ಲ ಅಂತಾನೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಬಿಯಾಂಕಾ ಬ್ಲೇರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅವರು ಬರ್ತಾರೆ. ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕಾ ಬ್ಲೇರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ರಾಯಲ್ ರಂಬಲ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಲಿಲ್ಲ. ಅಂಡ್ ನೆನ್ನೆ ವಿಡಿಯೋದಲ್ಲಿ ತಾನೇ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಜೇಡ್ ಕಾರ್ಗಿಲ್ ಅವರಿಗೆ ಶೆಲ್ಫೇರ್ ಅಥವಾ ಸ್ಟಿಫನಿ ಸ್ಟಾರ್ಟನ್ ಅವರನ್ನ ಅಪೋನೆಂಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಬಿಯಾಂಕಾ ಬ್ಲೇರ್ ಅವರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಪ್ರಾಬಬ್ಲಿ ಅವರು ಇನ್ನೂ ಕೂಡ ರಿಕವರಿ ಆಗಿಲ್ಲ ಅಂತ ಹೇಳಿದ್ದೆ. ಅಂಡ್ ಈಗ ಅದನ್ನ ನಮ್ಮ ಬಿಯಾಂಕಾ ಬ್ಲೇರ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅವರು ರೀಸೆಂಟ್ ಆಗಿ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫಿಂಗರ್ ಸರ್ಜರಿ ಟುಮಾರೋ ಅಂತ ಒಂದು ಸ್ಟೋರಿನ ಹಾಕಿದ್ದಾರೆ. ಲಿಟ್ರಲಿ ಆ ಒಂದು ಫಿಂಗರ್ ಇಂಜುರಿ ಇಷ್ಟೊಂದು ಈ ಲೆವೆಲ್ಗೆ ಹೋಗುತ್ತಾ ಗುರು, ನೀನೇ ಇಂಜುರಿ ಮಾಡ್ಕೊಂಡಿರೋರು ಇಷ್ಟೊತ್ತಿಗೆ ಬಂದ್ಬಿಡೋರು. ಬಟ್ ನಮ್ಮ ಬಿಯಾಂಕಾ ಬ್ಲೇರ್ ಅವರಿಗೆ ಸಿಕ್ಕಾಪಟ್ಟೆ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೋತೀನಿ ಫಿಂಗರ್ ಅಲ್ಲಿ. ಅದಕ್ಕೋಸ್ಕರ ಅವರು ಸರ್ಜರಿಗೆ ಹೋಗ್ತಾ ಇದ್ದಾರೆ. ಸೊ ಆ ಒಂದು ಇಂಜುರಿ ಇನ್ನೂ ಕೂಡ ಸರಿಯಾಗಿಲ್ಲ. ಅಂಡ್ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಈ ಬಾರಿಯ ರಸಲ್ ಮೇನಿಯನ್ನು ಕೂಡ 100% ಮಿಸ್ ಮಾಡ್ಕೊಳ್ಳೋದು ಇಲ್ಲಿ ಕನ್ಫರ್ಮ್ ಆಗೋಗಿದೆ. ಏನೇ ಆಗ್ಲಿ ಆ ಒಂದು ಸರ್ಜರಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ಲಿ. ಅವ್ರನ್ನ ನಾವಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದೀವಿ. ಸ್ಟಾರ್ಟಿಂಗು ಆಫ್ ಕೋರ್ಸ್ ನಾನೇ ಹೇಳಿದ್ದೆ ಪ್ರತಿ ಪೋಸ್ಟರ್ ಅಲ್ಲೂ ಕೂಡ ಬಿಯಾಂಕಾ ಬ್ಲೇಯರ್ ಬಿಯಾಂಕಾ ಬ್ಲೇಯರ್ ಬಿಯಾಂಕಾ ಬ್ಲೇಯರ್ ಅಂತ. ಬಟ್ ಈಗ ಅವರನ್ನೇ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಬರ್ಲಿ 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 ಅಂತ. ಇದೇ ಅಲ್ವಾ ಟೈಮು, ಯಾವಾಗಲೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು MJF ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ MJF ಅವರು ಬ್ಲಡ್ ಲೈನ್ ಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನಮಗೆ HOG ಅಲ್ಲಿ MJF ಹಾಗೆ ಜಿಲ್ಲಾ ಫಾಟೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. MJF ಅವರು ತನ್ನ AW ವರ್ಲ್ಡ್ ಚಾಂಪಿಯನ್ಶಿಪ್ ನ ಆನ್ ದ ಲೈನ್ ಇಡ್ತಾ ಇದ್ದಾರೆ. ಅಂಡ್ ಆ ಒಂದು ಮ್ಯಾಚ್ ಗಿಂತ ಮುಂಚೆ ನಮ್ಮ MJF ಅವರು ಜಿಲ್ಲಾ ಫಾಟೋ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು HOG ಅಲ್ಲಿ ನಿನ್ನನ್ನ ಸೋಲ್ಸಿ ಆದ್ಮೇಲೆ ನಿಜವಾಗ್ಲೂ ನೀನು ಮಂಡಿ ಊರಿ ರಿಯಲ್ ಟ್ರೈಬಲ್ ಚೀಫ್ ಆದಂತಹ ನನ್ನನ್ನ
ಅಕ್ನಾಲೇಜ್ ಮಾಡ್ತೀಯಾ? ಅದಾದ್ಮೇಲೆ ನಿನ್ನ ಅಂಕಲ್ ಆದಂತಹ ರಿಕೇಶಿ ಅವರು ಪಾಡ್ಕಾಸ್ಟ್ ಅಲ್ಲಿ ನನ್ನ ಬಗ್ಗೆ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ನಿನ್ನ ಕಸಿನ್ ಜೇ ಊಸೋ ಅವರು ಕೂಡ ಈಟಿಂದ ಇದನ್ನ ತಪ್ಪಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಬೆಸ್ಟ್ ರೆಸ್ಲರು, ನೀನು ನನ್ನನ್ನು ಅಕ್ನಾಲೇಜ್ ಮಾಡೇ ಮಾಡ್ತೀಯಾ ಅಂತ ನಮ್ಮ MJF ಅವರು ಎಂಟೈರ್ ಬ್ಲಡ್ ಲೈನ್ ನ ಇಲ್ಲಿ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಜಿಲ್ಲಾ ಫಾಟೋ ಅವರು ವಿನ್ ಆದ್ರೆ ಅವರ ಹೈಪ್ ಮಾತ್ರ ಲಿಟರಲಿ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೀನಿಯಾ 42 ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ರಸಲ್ ಮೀನಿಯಾಗೆ WWE ಅವರು ಹೈಪ್ ನ ಆ ರೀತಿ ಬಿಲ್ಡ್ ಮಾಡ್ತಾ ಇಲ್ಲ. ಅದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಪ್ಲಾನ್ಸ್ ಗಳು ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ ಅಂಡ್ ಟಿಕೆಟ್ ಗಳು ಕೂಡ ಸಿಕ್ಕಾಪಟ್ಟೆ ನಿಧಾನವಾಗಿ ಮಾರಾಟ ಆಗ್ತಾ ಇದೆ. ಅಂಡ್ ಇದಕ್ಕೋಸ್ಕರ WWE ಅವರು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ರೀಸೆಂಟ್ ಆಗಿ ಎಕ್ಸ್ ಅಕೌಂಟ್ ಅಲ್ಲಿ ನಾನು ಈ ಒಂದು ಪೋಸ್ಟ್ ನ ನೋಡ್ತೀನಿ. ರಸಲ್ ಮೀನಿಯಾನ ಯಾವ ರೀತಿ ಕಾಪಾಡೋದು, ಮೊದಲನೇದಾಗಿ ಮೈನ್ ಇವೆಂಟ್ ನ ಚೇಂಜ್ ಮಾಡೋದು, ಎರಡನೇದಾಗಿ ರಾಕ್ ನ ಕರ್ಕೊಂಡು ಬರೋದು, ಮೂರನೇದಾಗಿ ಟಿಕೆಟ್ ಗಳ ಬೆಲೆನ ಕಮ್ಮಿ ಮಾಡೋದು. ಲಿಟ್ರಲಿ ಇದರಲ್ಲಿ ನಾನು ಎರಡು ವಿಚಾರನ ಒಪ್ಕೋತೀನಿ, ಬಟ್ ಮೇನ್ ಇವೆಂಟ್ ನ ಚೇಂಜ್ ಮಾಡೋದು ಅಂತ ಯಾರು ಅದೇನು ಪ್ರಶ್ನೆ ಮಾಡ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಕಾಣುತ್ತಾ ಇಲ್ಲ ಇಂಟರ್ನೆಟ್ ಅಲ್ಲಿ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮೇನ್ ಇವೆಂಟ್ ಮ್ಯಾಚ್ ಬಗ್ಗೆ. ಬಟ್ ಫ್ಯಾನ್ಸ್ ಗಳು ಸದ್ಯಕ್ಕೆ ಈ ಒಂದು ಮೇನ್ ಇವೆಂಟ್ ನ WWE ಅವರು ರಸಲ್ ಮೀನಿಯಾಗೆ ಪ್ಲಾನ್ ಮಾಡ್ತಾ ಇರೋದು ತಪ್ಪು. ಈ ಒಂದು ಮೇನ್ ಇವೆಂಟ್ ಒಳಗಡೆ ಸೆತ್ ರಾಲಿನ್ಸ್ ಅಥವಾ ಫಿನ್ ಬ್ಯಾಲರ್ ಅವ್ರನ್ನ ಆಡ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು ಪರ್ಫೆಕ್ಟ್ ಮೇನ್ ಇವೆಂಟ್ ನ WWE ಅವರು ಸೆಟ್ ಮಾಡಿದ್ದಾರೆ ರಸಲ್ ಮೀನಿಯಾಗೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವ್ರಿಗೋಸ್ಕರ. ಸೊ ರಸಲ್ ಮೀನಿಯಾ ಹತ್ರ ಬರ್ತಿದ್ದಂಗೆ, ಇವರ ನಡುವೆ ಫೇಸ್ ಆಫ್ ಗಳು ಆಗ್ತಿದ್ದಂಗೆನೆ ಫ್ಯಾನ್ಸ್ ಗಳು ಈ ಒಂದು ಮ್ಯಾಚ್ ಗೆ ಇನ್ನೂ ಕೂಡ ಎಕ್ಸೈಟೆಡ್ ಆಗ್ತಾರೆ. ಇನ್ನ ರಸಲ್ ಮೀನಿಯಾಗೆ ಹೈಪ್ ಬರಬೇಕು ಅಂದ್ರೆ ರಾಕ್ ಅವ್ರನ್ನ ಕರ್ಕೊಂಡು ಬಂದ್ರೆ ಅಫ್ಕೋರ್ಸ್ ಇದ್ದಕ್ಕಿದ್ದಂಗೆ ಹೈಪ್ ಜಾಸ್ತಿ ಆಗುತ್ತೆ. ರಾಕ್ ಅವರು ಬರ್ತಾರ ಅನ್ನೋದು ದೊಡ್ಡ ಪ್ರಶ್ನೆ. ಕಳೆದ ವರ್ಷನೂ ಕೂಡ ಎಲಿಮಿನೇಷನ್ ಚೇಂಬರ್ ಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ WWE ಅವರು ರಾಕ್ ಅವ್ರನ್ನ ಕರ್ಕೊಂಡು ಬಂದ್ರು ಅಂಡ್ ಬಿಗ್ಗೆಸ್ಟ್ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಆಯ್ತು. ಅಂಡ್ ಅದೇ ರೀತಿ ಈ ಬಾರಿಗೆ ಏನಾದ್ರೂ ರಸಲ್ ಮೀನಿಯಾಗೆ ರಾಕ್ ಅವರು ಬಂದ್ರೆ ನಿಜವಾಗ್ಲೂ ಈ ಬಾರಿ ಬಿಗ್ಗೆಸ್ಟ್ ರಸಲ್ ಮೀನಿಯಾ ಆಫ್ ಆಲ್ ಟೈಮ್ ಆಗುತ್ತೆ. ಏನು ಮಾಡೋದು ಬೇಡ ಗಾಯ್ಸ್, ರಾಕ್ ಅವರು ಸುಮ್ಮನೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೀನಿಯಾ 42 ಮೈನ್ ಇವೆಂಟ್ ಮುಗಿದ್ಮೇಲೆ ರೋಮನ್ ರೈನ್ಸ್ ಅವರು ಗೆದ್ದಾದ್ಮೇಲೆ ಸಿಂಪಲ್ ಆಗಿ ಅವರು ಎಂಟ್ರಿ ಕೊಟ್ಟು ರೋಮನ್ ರೈನ್ಸ್ ಅವರ ಮುಂದೆ ಬಂದು ನಿಂತ್ಕೊಂಡ್ರೆ ಸಾಕು. ರಸಲ್ ಮೇನಿಯಾ 43ಗೆ ಮೈನ್ ಇವೆಂಟ್ ನ WWE ಅವರು ಅಲ್ಲಿಂದಾನೆ ಟೀಸ್ ಮಾಡ್ದಂಗೆ ಆಗುತ್ತೆ. ಅಂಡ್ ರಸಲ್ ಮೇನಿಯಾ ಎಂಡಿಂಗ್ ಇಂದಾನೆ ಇಡೀ ಶೋ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು ಒಂದು ಮೂವಿಗೆ. ಆ ಒಂದು ಕ್ಲೈಮ್ಯಾಕ್ಸ್ ನ WWE ಅವರು ಸದ್ಯಕ್ಕೆ ಯಾವುದೇ ರೀತಿಯ ಶೋ ಅಲ್ಲೂ ಕೂಡ ಕೊಡ್ತಾನೆ ಇಲ್ಲ. ಸಮ್ಮರ್ ಸ್ಲಾಮ್ ನ ಕ್ಲೈಮ್ಯಾಕ್ಸ್ ಚೆನ್ನಾಗೋದಕ್ಕೆ ಮೈನ್ ರೀಸನ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್. ಅದನ್ನ ಬಿಟ್ರೆ ಇನ್ ಯಾವ ಶೋನ ಕ್ಲೈಮ್ಯಾಕ್ಸ್ ನ WWE ಅವರು ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕ್ಲೈಮ್ಯಾಕ್ಸ್ ನ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬುಕ್ ಮಾಡೋರು. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಈ ರೀತಿ ಯೋಚನೆ ಮಾಡಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಗೆ ಅನ್ಸುತ್ತೆ ರಾಕ್ ಅವರು ಬರ್ತಾರೋ ಇಲ್ವೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ಫ್ಯಾನ್ಸ್ ಗಳ ಡಿಮ್ಯಾಂಡು ರಾಕ್ ಅವರು ಬಂದ್ರೆ ರಸಲ್ ಮೇನಿಯಾಗೆ ಹೈಪ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ WWE ಅವರು ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರೋಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. CM ಪಂಕ್ ಅವರು ನಾಳೆ ಮಂಡೇ ನೈಟ್ ರೋಲಿ ಪ್ರೆಸೆಂಟ್ ಆಗಿರ್ತಾರೆ. ಪ್ರಾಬಬ್ಲಿ ಫಿನ್ ಬ್ಯಾಲರ್ ಆಗಿ CM ಪಂಕ್ ಅವರ ಒಂದು ಪ್ರೋಮೋ ನಮಗೆ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, CM ಪಂಕ್ ಅವರ ವೈಫ್ ಆದಂತಹ AJ ಲೀ ಅವರು ಕೂಡ ನಾಳೆ ಮಂಡೇ ನೈಟ್ ರೋಲಿ ಬರ್ತಾ ಇದ್ದಾರೆ. ಸೊ AJ ಲೀ ಹಾಗೆ ಬೆಕ್ಕಿ ಲಿಂಚ್ ಅವರ ಸ್ಟೋರಿ ನಾಳೆ ಮಂಡೇ ನೈಟ್ ರೋಲಿ ಕಂಟಿನ್ಯೂ ಆಗುತ್ತೆ. ಅಷ್ಟೇ ಅಲ್ಲ, ಒಬಾ ಫೇಮಿ ಅವ್ರನ್ನು ಕೂಡ ನಾಳೆ ಮಂಡೇ ನೈಟ್ ರೋಲಿ ಫೀಚರ್ ಮಾಡ್ತಾ ಇದ್ದಾರೆ. ನೋಡೋಣ ನಾಳೆ ರಾಲಿ ಯಾರನ್ನ ನಮ್ಮ ಒಬಾ ಫೇಮಿ ಅವರು ಡಾಮಿನೇಟ್ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ, ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈಯಿಂಗ್ ಗೆ ಒಂದು ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬೇಲಿ ವರ್ಸಸ್ ಆಸ್ಕಾ ವರ್ಸಸ್ ನಟಾಲಿಯಾ ಅವರ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕ್ವಾಲಿಫೈ ಆಗ್ತಾರೆ ಅಂತ. ಅಷ್ಟೇ ಅಲ್ಲ, ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೂ ಕೂಡ ಒಂದು ಟ್ರಿಪಲ್ ಥ್ರೆಡ್ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಗಂತರ್ ವರ್ಸಸ್ ಜಿಯೋವಾನ್ ಇವಾನ್ಸ್ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ನೋಡಬೇಕು WWE ಅವರು ಯಾರಿಗೆ ವಿಕ್ಟರಿನ ಕೊಡಿಸುತ್ತೆ ಅಂತ. ಒಂದ್ ಕಡೆ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಕೂಡ ಚೇಂಬರ್ ಮ್ಯಾಚ್ ಒಳಗಡೆ ಇದ್ರೆ ತನ್ನ ಅದ್ಭುತವಾದ ಫ್ಲೈಯಿಂಗ್ ಸ್ಕಿಲ್ಸ್ ಗಳಿಂದ ಆ ಒಂದು ಮ್ಯಾಚ್ ನ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡಬಹುದು. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಆ ಒಂದು ಟಾಪ್ ಒಳಗಡೆ ನೇತಾಡ್ಕೊಂಡು ಹೋಗಿ ಅಲ್ಲಿಂದ ಜಂಪ್ ಮಾಡುವಂತಹ ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಇನ್ನು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬುಕ್ಕಿಂಗ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಅವರು ಕೂಡ ಈ ಒಂದು ಮ್ಯಾಚ್ ಒಳಗಡೆ ಕ್ವಾಲಿಫೈ ಆಗಬಹುದು. ಇನ್ನು ನಮ್ಮ ಗಂತರ್ ಅವರ ಬಗ್ಗೆ ಮಾತಾಡೋದೇ ಬೇಡ. ಗಂತರ್ ಆಲ್ ಟೈಮ್ ಈಗ ಹೈಪ್ ಅಲ್ಲಿ ಇದ್ದಾರೆ. ಅವ್ರನ್ನು ಕೂಡ WWE ಅವರು ಗೆಲ್ಲಿಸಬಹುದು. ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ರೋಮನ್ ರೈನ್ಸ್ ಅವ್ರನ್ನ WWE ಅವರು ಅಡ್ವರ್ಟೈಸ್ ಮಾಡಿದ್ರು, ಅದಾದ್ಮೇಲೆ ಅಡ್ವರ್ಟೈಸ್ ಇಂದ ರಿಮೂವ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಅವರು ಬರೋದಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಕೂಡ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಇದಲ್ದಲೆ ಮಾಸ್ಕ್ ಮ್ಯಾನ್ ಮಿಸ್ಟ್ರಿ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ ನಮ್ಮ ವಿಷನ್ ಫ್ಯಾಕ್ಷನ್ ಜೊತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ
ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.